ನಮಸ್ಕಾರ ಎಲ್ಲರಿಗೂ. IP ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್, CEO. ಇವತ್ತಿನೊಂದು ವಿಡಿಯೋ ಸೆಕ್ಷನಲ್ಲಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಒಂದು ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ನಮ್ಮ ಬಿಸ್ನೆಸ್ಸನ್ನು 2020 ಸ್ಟಾರ್ಟ್ ಮಾಡಿ 2024 ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನೀಡುವುದಕ್ಕೋಸ್ಕರ. ಸಾಮಾನ್ಯವಾಗಿ ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ಜಾಹೀರಾತುಗಳು ತುಂಬಾ ಇವೆ, ಆದರೆ ಮೂಲಭೂತ ಮಾಹಿತಿಗಳ ಕೊರತೆ ಇರುವುದರಿಂದಾಗಿ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಿಮಗೆ ಇದು ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ನಾನು ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಆಗಿ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ನ ಫಿಟ್ಟಿಂಗ್ ಹೇಗೆ ಮಾಡುವುದು, ಹಾಗೆ ಅದರ ಬೆನಿಫಿಟ್ಸ್ ಏನು, ಅದರ ಉಪಯೋಗ ಏನು, ಇದರ ಬಗ್ಗೆ ನಮಗೆ ನಮ್ಮ ಪ್ರಮೋಟರ್ ಹಾಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ನ CEO ಆದ ಜಯರಾಮ್ ಭಟ್ ಸರ್ ಇವರು ನಮಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಲಿದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಅಂದರೆ ಏನು ಸರ್? ಫಸ್ಟ್ನೇದಾಗಿ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಅಂತ ಹೇಳಿದ್ರೆ, ಇದನ್ನು ಮೇಯ್ನ್ ಆಗಿ ಸೋಲಾರ್ ಸಿಸ್ಟಮ್ಗಳಲ್ಲಿ ಅಳವಡಿಸುವುದಾಗಿದೆ. ಅಂತ ಹೇಳಿದ್ರೆ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಅಂತ ಹೇಳಿದ್ರೆ ಫುಲ್ ಸೇಫ್ಟಿ ಪರ್ಪಸ್ಗೆ, ಸೋಲಾರ್ ಸಿಸ್ಟಮನ್ನು ಸುರಕ್ಷತೆ ಮಾಡುವ ಉದ್ದೇಶಕ್ಕೆ, ಸೇಫ್ಟಿ ಪರ್ಪಸ್ಗೆ ನಾವು ಫಿಟ್ ಮಾಡುವುದಾಗಿದೆ. ಸರ್, ಅದರ ಸಿಸ್ಟಮ್ನ ಲಿಂಕ್ ಹೇಗೆ ಸರ್? ಲಿಂಕ್ ಅಂತ ಹೇಳಿದ್ರೆ, ಇದರ ಲಿಂಕ್ ಹೇಗೆ ಅಂದರೆ, ಇದು ಯಾವುದೇ ಚಾರ್ಜಿಂಗ್ ಕಂಟ್ರೋಲ್ ಇರ್ಬೋದು, ಯಾವುದೇ ಕಂಪನಿ ಯಾವುದೇ ಇರ್ಬೋದು, ಚಾರ್ಜಿಂಗ್ ಕಂಟ್ರೋಲ್ ಅಂತ ಹೇಳುವುದು ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಇದು ಸೋಲಾರ್ ಪ್ಯಾನಲ್ ಮತ್ತು ಚಾರ್ಜಿಂಗ್ ಕಂಟ್ರೋಲ್ಗೆ ಲಿಂಕ್ ಆಗಿರುತ್ತೆ. ಅಂದರೆ ಇದು ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದ ಸೋಲಾರ್ ಪ್ಯಾನಲ್ ಆ್ಯಂಡ್ ಚಾರ್ಜಿಂಗ್ ಕಂಟ್ರೋಲ್, ನಾಟ್ ಎ ಬ್ಯಾಟ್ರಿ. ಅಂದರೆ ಬ್ಯಾಟ್ರಿಗೆ ಸಂಬಂಧವೇ ಇಲ್ಲ. ಬ್ಯಾಟ್ರಿ ಎಷ್ಟು ಹಾಕಿ ಸಂಬಂಧ ಇಲ್ಲ. ಸೋಲಾರ್ ಪ್ಯಾನಲ್ ಮತ್ತು ಚಾರ್ಜಿಂಗ್ ಕಂಟ್ರೋಲಿಗೆ ಬಿಟ್ಟು, ಅಂದರೆ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಅಂತ ಹೇಳೋದು ಪ್ಯೂರ್ಲಿ ಲಿಂಕ್ ರಿಲೇಷನ್ಶಿಪ್ ವಿತ್ ಸೋಲಾರ್ ಪ್ಯಾನಲ್ಸ್, ಸೋಲಾರ್ ತಟ್ಟೆಗಳಿಗೆ ಸಂಬಂಧಪಟ್ಟ ವಿಚಾರ. ಇದು ಬ್ಯಾಟ್ರಿಗೆ ಅಲ್ಲವೇ ಅಲ್ಲ. ಹಾಗೆ ಬೇಸಿಕ್ ಪ್ರಿನ್ಸಿಪಲ್ ಏನು ಸರ್ ಇದ್ರದ್ದು? ಪ್ರಿನ್ಸಿಪಲ್ ಈಗ ಚಾರ್ಜಿಂಗ್ ಕಂಟ್ರೋಲ್ ಸಿಸ್ಟಮ್ ಯಾವುದೇ ಸೋಲಾರ್ ವ್ಯವಸ್ಥೆಗಳನ್ನು ಫಿಟ್ ಮಾಡುವಂಥ ಒಂದು ಬೇಸಿಕ್ ತತ್ವ, ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ, ಮೂಲಭೂತ ತತ್ವಗಳಂತ ಹೇಳಿದ್ರೆ, ಎಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ಟೈಮ್ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್, ಸೋಲಾರ್ ಕನೆಕ್ಷನ್ ಎಟ್ ದ ಟೈಮ್ ಆಫ್ ಲಾಸ್ಟ್ ಅಂತ ಹೇಳಿದ್ರೆ, ನೀವು ಅಳವಡಿಸುವಾಗ ಸೋಲಾರ್ ಕನೆಕ್ಷನ್ನ ಕೇಬಲನ್ನು ಲಾಸ್ಟಾಗಿ ಕಡೆಯಲ್ಲಿ ಕನೆಕ್ಟ್ ಮಾಡಬೇಕು. ಎಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ಟೈಮ್, ಅಂದರೆ ಅದನ್ನು ರಿಮೂವ್ ಮಾಡುವಂಥ ಸಮಯದಲ್ಲಿ ನೀವು ಸೋಲಾರ್ ಕನೆಕ್ಷನನ್ನು ಫಸ್ಟ್ ರಿಮೂವ್ ಮಾಡಬೇಕು. ಯಾಕೆಂದರೆ ಎಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ಸೋಲಾರ್ ಕನೆಕ್ಷನ್ ಲಾಸ್ಟ್, ಎಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ಅದು ರಿಮೂವಲ್ ಆಫ್ ಟೈಮ್ ಸೋಲಾರ್ ಕನೆಕ್ಷನ್ ಫಸ್ಟ್ ಅಂತ ಹೇಳಿದರೆ, ಸಾಮಾನ್ಯವಾಗಿ ಯಾವುದೇ ಒಂದು ನೀವು ಸರ್ವಿಸಿಗೆ ಹೋದವಾಗಿರ್ಬೋದು, ನೀವು ಬ್ಯಾಟ್ರಿ ಡಿಗೌಟ್ ಮಾಡಲಿಕ್ಕಿಲ್ಲ, ರಿಮೂವ್ ಮಾಡಲಿಕ್ಕಿಲ್ಲ. ಫಸ್ಟಿಗೆ ಸೋಲಾರ್ ಪ್ಯಾನಲ್ದು ಒಂದು ವೈರ್ ಇರುತ್ತೆ, ಅಲ್ಲಿ ಪ್ಲಸ್ ವೈರ್ ಮೈನಸ್ ವೈರ್ ಫಂಕ್ಷನ್ ಆಗಿರುತ್ತೆ. ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಬ್ಯಾಟ್ರಿನ ರಿಮೂವ್ ಮಾಡಬೇಕು. ಅದಕ್ಕೆ ವಾಪಸ್ ಕನೆಕ್ಟ್ ಮಾಡುವಾಗ ಬ್ಯಾಟ್ರಿ ಕನೆಕ್ಟ್ ಮಾಡಿ, ಲೋಡ್ ಕನೆಕ್ಟ್ ಮಾಡಿ, ಆನಂತರ ಲೋಡ್ ಫಸ್ಟ್, ಬ್ಯಾಟ್ರಿ ನೆಕ್ಸ್ಟ್ ಲಾಸ್ಟ್ ಆಗಿ ಸೋಲಾರ್ ಪ್ಯಾನಲ್ ಕನೆಕ್ಷನ್ ಮಾಡುವಂಥ ಮೊದಲವಾಗಿ. ಈಗ ಚಾರ್ಜಿಂಗ್ ಕಂಟ್ರೋಲನ್ನು ಇನ್ಸ್ಟಾಲ್ ಮಾಡೋದ್ರೆ ಬೆನಿಫಿಟ್ಸ್ ಏನು ಸರ್? ಬೆನಿಫಿಟ್ಸ್ ಪ್ರಧಾನವಾಗಿ ಏನಂತಂದರೆ, ಬ್ಯಾಟ್ರಿಗೆ ಪ್ರೊಟೆಕ್ಟ್, ಅಂದರೆ ಫುಲ್ ಸಿಸ್ಟಮ್ ಪ್ರೊಟೆಕ್ಟ್, ಎಸ್ಪೆಷಲಿ ಬ್ಯಾಟ್ರಿ ಪ್ರೊಟೆಕ್ಟ್ ಅಂತ ಹೇಳಿದರೆ, ಬ್ಯಾಟ್ರಿ ಡೀಪ್ ಡಿಸ್ಚಾರ್ಜ್ ಆಗಲ್ಲ. ಅಂತ ಹೇಳಿದ್ರೆ ತುಂಬ ಖಾಲಿ ಆಗಲ್ಲ. ಒಂದು 10%, ಕೆಲವೊಂದು ಚಾರ್ಜಿಂಗ್ 10%, ಕೆಲವು ಚಾರ್ಜಿಂಗ್ 20%, ಹೀಗೆ ಒಂದು ಪ್ರಿಫರೇಬಲ್ ರಿಸರ್ವ್ ಮೆಜರ್ಮೆಂಟ್ ಇರುತ್ತೆ. ಅದು ಸೇವ್ ಆಗಿರುತ್ತೆ, ಬ್ಯಾಟ್ರಿ ಡೆಡ್ ಆಗಲ್ಲ. ಸೆಕೆಂಡ್ ಏನಂತ ಹೇಳಿದ್ರೆ, ಇದು ಓವರ್ ಚಾರ್ಜ್ ಪ್ರೊಟೆಕ್ಟ್ ಮಾಡ್ತೇವೆ. ಓವರ್ ಚಾರ್ಜ್ ಆ್ಯಂಡ್ ಡೀಪ್ ಡಿಸ್ಚಾರ್ಜ್ ಪ್ರೊಟೆಕ್ಟ್. ಇಟ್ ವಿಲ್ ಪ್ಯೂರ್ಲಿ ಪ್ರೊಟೆಕ್ಟ್ ಫ್ರಮ್ ಓವರ್ ಚಾರ್ಜ್ ಆ್ಯಂಡ್ ಡೀಪ್ ಡಿಸ್ಚಾರ್ಜ್ ಆಫ್ ಬ್ಯಾಟ್ರೀಸ್. ಅಂತ ಹೇಳಿದ್ರೆ ಬ್ಯಾಟ್ರಿಗಳ ಅದು ತುಂಬಾ ಚಾರ್ಜ್, ಅಂದರೆ ಓವರ್ ಚಾರ್ಜ್ ಆಗೋದಿಲ್ಲ, ಅಂದರೆ ಬ್ಯಾಟ್ರಿ ಬ್ಲಾಸ್ಟ್ ಆಗೋ ಸಂದರ್ಭ ಇಲ್ಲವೇ ಇಲ್ಲ. ಮತ್ತು ನಿಮ್ಗೆ ಏನಂತಂದರೆ ಡೀಪ್ ಡಿಸ್ಚಾರ್ಜ್, ತುಂಬ ಬ್ಯಾಟ್ರಿ ಖಾಲಿ ಮಾಡಲ್ಲ, ಸ್ವಲ್ಪ ಇಟ್ಕೊಳ್ಳುತ್ತೆ. ಹಿಂದೆ ಚಾರ್ಜಿಂಗ್ ಕಂಟ್ರೋಲ್ ತುಂಬಾ ಹಿಂದೆ ಫಿಟ್ ಮಾಡುವ ಮೆಥಡಾಲಜಿಗಳೇ ಇಲ್ಲ, ತುಂಬ ಹಿಂದೆ, ಅಂದರೆ ಒಂದು 20 ವರ್ಷದಿಂದ ಮೆಥಡಾಲಜಿ ಇಲ್ಲ. ಈಗ ಒಂದು 15 ವರ್ಷದಿಂದ ನಾವು ನಮ್ಮ ಒಂದು ಕಂಪ್ನಿ ಸ್ಟಾರ್ಟ್ ಆದಂಥ ಅದು ಫಿಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವು ತುಂಬಾ ಫಿಟ್ ಮಾಡಿದ್ದೇವೆ. ತುಂಬ ಕಡು ಬಡವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಣ್ಣ ಮೈಕ್ರೋ ಪ್ರಾಜೆಕ್ಟ್ನ ತುಂಬಾ ಮಾಡಿದ್ದೇವೆ ನಾವು. ಇದು ಸಾಮಾನ್ಯ ಮೈಕ್ರೋ ಪ್ರಾಜೆಕ್ಟ್ಗಳಿಗೆ ಯೂಸ್ ಆಗುತ್ತೆ, ಸಣ್ಣ ಪ್ರಾಜೆಕ್ಟ್ಗಳಿಗೆ, ಲೈಟಿಂಗ್ಸ್ಗಳಿಗೆ, ಹಾಗೆಯೇ ಫೆನ್ಸಿಂಗ್ ಸಿಸ್ಟಮ್, ಸೋಲಾರ್ ಬೇಲಿ ವ್ಯವಸ್ಥೆಗೆ, ಹಾಗೆಯೇ ಫ್ಯಾನ್, DC ಫ್ಯಾನ್ ಫಿಟ್ ಮಾಡಲಿಕ್ಕೆ. ಅಂದರೆ DC ಐಟಮ್ಸ್ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡೋದು DC ಡೈರೆಕ್ಟ್ ಕರೆಂಟ್ 12 ವೋಲ್ಟ್ DC ಅಪ್ಲಿಕೇಶನ್ಗಳಿಗೆ ಯೂಸ್ ಆಗುತ್ತೆ, ಅಂದರೆ ಅಪ್ಲೈ ಆಗುತ್ತೆ. 12 or 24 ಎರಡಕ್ಕೂ ಯೂಸ್ ಆಗುತ್ತೆ. 24 ವೋಲ್ಟ್ನ 12 ವೋಲ್ಟ್, ಸಾಮಾನ್ಯ 12 ವೋಲ್ಟಿಗೆ ಮಾಡೋದು. ಸಾಮಾನ್ಯ ಎಲ್ಲ ಪ್ರಾಜೆಕ್ಟ್ಗಳು 12 ವೋಲ್ಟಲ್ಲೇ ಇರುವಂಥ ಮೈಕ್ರೋ ಪ್ರಾಜೆಕ್ಟ್ಗಳಿಗೆ. ದೊಡ್ಡ ಪ್ರಾಜೆಕ್ಟ್ಗಳಿಗೆ ಇನ್ವರ್ಟರ್ಗಳಿದೆ, ಹಾಗೆಯೇ SMUಗಳಿದೆ, ಕನ್ವರ್ಷನ್ ಕಿಟ್ ಇದೆ, ತುಂಬಾ ಡಿವೈಸ್ಗಳಿದೆ. ಚಾರ್ಜಿಂಗ್ ಕಂಟ್ರೋಲ್ ಅಂತ ಹೇಳೋದು ಇದು ಮೂಲಭೂತವಾಗಿ ತಿಳ್ಕೊಳ್ಬೇಕಾದ ವಿಷಯ. ಅಂತ ಹೇಳಿದ್ರೆ, ಯಾವುದೇ ಸೋಲಾರ್ ಫಿಟ್ಟರ್ ಇರ್ಬೋದು, ನಾವೇ ಇರ್ಬೋದು, ಯಾರೇ ಇರ್ಬೋದು, ಸೋಲಾರ್ ಫಿಟ್ಟರ್ಸ್ ಪ್ರಥಮ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ಟಿಂಗನ್ನೇ ತಿಳ್ಕೊಳ್ಬೇಕಾಗುತ್ತೆ, ಅದು ಮೂಲವಾಗಿರ್ತದೆ. ಹಾಗೆ ಸರ್, ಇದರಲ್ಲಿ ಯಾವುದೆಲ್ಲ ಕಂಪನಿಗಳಿದೆ ಸರ್? ಕಂಪನಿಗಳು ತುಂಬಾ ಬರುತ್ತೆ. ಈಗ ಇದು ಲುಮಿನಾಸ್ ಇದೆ, ಕಾಣಿಸ್ಬೋದು, 10 amps ಅಂತ ಲುಮಿನಾಸ್ ಇರುತ್ತೆ. ಹಾಗೆಯೇ ಎಕ್ಸೈಡ್ ಇದೆ, ನೋಡ್ಬೋದು.
ನಾವು ಪ್ರಿಫರೇಬಲ್ ಅಥವಾ ಲೈವ್ ಫಾಸ್ಟ್ ಅಂತ ಇದೆ ಕಾಣಿಸ್ಬೋದು. ಹಾಗೇನೆ ಈಸ್ಟ್ ಮ್ಯಾನ್ ಇದೆ ಕಾಣಿಸ್ಬೋದು. ಇದು ಪಾಕೆಟ್ ಫ್ರೆಂಡ್ಲಿ, ಈಸ್ಟ್ ಮ್ಯಾನ್ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ, ಅಂದರೆ ನಮ್ಮ ವೆಚ್ಚ ಸ್ವಲ್ಪ ಕಡಿಮೆ ಅದಕ್ಕೆ. ಹಾಗೇನೆ ಮತ್ತೆ ನೋಡಿ ಮೈಕ್ರೋಟ್ಯಾಕ್ ಅಂತ ಇರುತ್ತೆ ಕಾಣಿಸ್ಬೋದು ನಿಮಗೆ. ಮೈಕ್ರೋಟ್ಯಾಕ್ ತುಂಬಾ ಕಂಪ್ನಿಗಳಿದೆ ಕಂಪ್ನಿಗೆ ಪ್ರಿಫರೇಬಲ್ ಅಲ್ಲಿ ಅಂತ ಹೇಳಿ. ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಲ್ಲಿ ನಾವು ನೋಡಿದ್ರೆ ಸಾಮಾನ್ಯ ನಿಮಗೆ ಬೇಗನೆ ಅರ್ಥ ಆಗಬೇಕು. ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಈಸ್ಟ್ ಮ್ಯಾನ್ ಬೆಟರ್, ಯಾಕೆ ನಾನು ಪ್ರಿಫರೇಬಲ್ ಮಾಡೋದು, ಯಾಕಂದರೆ ಇದು ಸರ್ವಿಸಿಗೆ ಬೆಸ್ಟ್. ನಿಮ್ಮ ಫಿಟ್ಟಿಂಗ್ ಟೈಮಲ್ಲಿ ಕಂಪನಿ ಪ್ಯಾಕೇಜನ್ನು ನೀವು ಅಪ್ಲೈ ಮಾಡ್ಬೋದು. ಅಂದರೆ ಕಂಪನಿ ಏನು ಪ್ಯಾಕೇಜ್ ಕೊಡುತ್ತೆ, ಲುಮಿನಾಸ್ ಇರ್ಬೋದು, ಎಕ್ಸೆಡ್ ಯಾವುದಾದ್ರು ಏನು ಪ್ಯಾಕೇಜ್ ಕೊಡುತ್ತೆ ಅದು ನೀವು ಅಪ್ಲೈ ಅಳವಡಿಸ್ಬೋದು. ಎಟ್ ಟೈಮ್ ಸರ್ವಿಸ್ ಟೈಮಲ್ಲಿ ಅಥವಾ ರಿಪೇರಿ ಟೈಮಲ್ಲಿ ನಿಮಗೆ ಈಸ್ಟ್ ಮ್ಯಾನ್ ತುಂಬಾ ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಸಾಮಾನ್ಯ ಒಂದು 2 ವರ್ಷದಿಂದ ಯೂಸ್ ಮಾಡ್ತಾನೆ ಇದ್ದೇನೆ, 2-3 ವರ್ಷದಿಂದ ಈಸ್ಟ್ ಮ್ಯಾನನ್ನು. ಇದು ಬೇಗನೆ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಈಸಿ, ಮತ್ತು ಪಾಕೆಟ್ ಫ್ರೆಂಡ್ಲಿ, ವೆಚ್ಚ ಕಡಿಮೆ ಇರುತ್ತೆ. ಬೇರೆ ನೀವು ಎಲ್ಲ ಕಂಪ್ನಿನೂ ನೀವು ಕಂಪನಿ ಪ್ಯಾಕೇಜ್ ಇರುವಾಗ ನೀವು ಯಾವುದೇ ಕಂಪ್ನಿ ಫಿಟ್ ಮಾಡ್ಬೋದು, ಅದರ ಮೆಜರ್ಮೆಂಟ್ ಬೇರೆ ಮಾಡ್ಬೋದು. ಸರ್ ಇದು ಆ್ಯಮ್ಸ್ ಮೆಜರ್ಮೆಂಟ್ ಆಗಿ ಸರ್? ಆ್ಯಮ್ಸ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಸಾಮಾನ್ಯ ಚಾರ್ಜಿಂಗ್ ಕಂಟ್ರೋಲ್ ಮಾರ್ಕೆಟಲ್ಲಿ ಸಾಮಾನ್ಯ ಫಸ್ಟಿಗೆ 6 ಆ್ಯಮ್ಸೇ ಬರುತ್ತೆ. ಇದು 6 ಆ್ಯಮ್ಸ್ ಅಂತ ಇರ್ಬೋದು, ಕಾಣಿಸ್ಬೋದು ನಿಮಗೆ 6 ಆ್ಯಮ್ಸ್ ಅಂತೇಳಿ. ಈ 6 ಆ್ಯಮ್ಸ್ ಅಂತ ಹೇಳಿದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಪ್ಯಾನಲ್ ವ್ಯಾಟ್ ಒಂದೊಂದು ಕಂಪನಿಯ ಪ್ರಿಫರೇಬಲ್ ಇರುತ್ತೆ. ಕಂಪನಿಯ ಒಂದು ಫೀಚರ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡ್ಬೋದು. ಈಗ ಉದಾಹರಣೆಗೆ ನಿಮಗೆ ಎಕ್ಸೆಡಲ್ ಆದರೆ ನಿಮಗೆ ಇದಕ್ಕೆ ಸಾಮಾನ್ಯ ಒಂದು 80 ವ್ಯಾಟ್ ಕೊಡ್ಬೋದು, 80 ವ್ಯಾಟಿನ ಪ್ಯಾನಲ್ವರೆಗೆ ಇದಕ್ಕೆ ಕೊಡ್ಬೋದು, ಆಯಿತಾ. ಹಾಗೆಯೇ ಲುಮಿನಾಸ್ ಅಲ್ಲ ಆದರೆ ನಿಮಗೆ ಇದೇ ಸೇಮ್ 6 ಆ್ಯಮ್ಸ್, ಸೇಮ್ 6 ಆ್ಯಮ್ಸ್ ನೋಡ್ಬೋದು. ಇದು 6 ಆ್ಯಮ್ಸ್ ನೋಡ್ಬೋದು, ಇದು 6 ಆ್ಯಮ್ಸ್, ಇದು ಬ್ಲೂ ಲೈನ್ 6 ಆ್ಯಮ್ಸ್, ಇದು ಗ್ರೀನ್ ಲೈನ್ 10 ಆ್ಯಮ್ಸ್ ನೋಡ್ಬೋದು ನಿಮಗೆ. ಈ ಬ್ಲೂ ಲೈನ್ 6 ಆ್ಯಮ್ಸ್ ಅನ್ನು ನೋಡಿ, ಇಲ್ಲಿ ಮೆನ್ಷನ್ ಇದೆ ನೋಡ್ಬೋದು. ಸಪೋರ್ಟ್ಸ್ ಅಪ್ ಟು 125 ವ್ಯಾಟ್ಸ್ ಇನ್ ಲೋಡ್ ಸಿಸ್ಟಮ್ ಅಂತ ಹೇಳಿದ್ರೆ ಇದು 125 ವ್ಯಾಟಲ್ಲಿ ಕೊಡ್ಬೋದು ಪ್ಯಾನಲ್, 125 ವ್ಯಾಟರಿಗೆ ಲುಮಿನಾಸಲ್ಲಿ ಕೊಡ್ಬೋದು. ಹಾಗೆಯೇ ಮೈಕ್ರೋಟೆಕ್ಕಲ್ಲಿ ನೋಡ್ಬೋದು, ಇದು ಸೇಮ್ 10 ಆ್ಯಮ್, ಇದು ಏನು 6 ಆ್ಯಮ್ಸ್ ಇದೆ ನೋಡ್ಬೋದು. 6 ಆ್ಯಮ್ಸ್ ಇದು 100 ವ್ಯಾಟ್ ನಾರ್ಮಲ್ ನೋಡ್ಬೋದು. ಕೆಪಾಸಿಟಿ ಸೋಲಾರ್ ಮ್ಯಾಕ್ಸಿಮಮ್ ಕೆಪಾಸಿಟಿ 100 ವ್ಯಾಟ್, 100 ವ್ಯಾಟ್. ಅಂದರೆ ಆ ವ್ಯಾಟ್ ಮೆಜರ್ಮೆಂಟ್ ಪ್ರತಿಯೊಂದು ಆ್ಯಮ್ಸ್ ಮೇಲೆ 6 ಆ್ಯಮ್ಸಲ್ಲಿ ಸಾಮಾನ್ಯವಾಗಿ ಎಷ್ಟು ವ್ಯಾಟ್ ನೀವು ಪ್ಯಾನಲ್ ಹಾಕ್ತೀರ ಅನ್ನೋದು ಡಿಪೆಂಡ್ ಆಗಿ ನಿಮಗೆ ಒಂದೊಂದು ಕಂಪನಿಯಲ್ಲಿ ಮೆಜರ್ಮೆಂಟ್ ಇರುತ್ತೆ. ಇಂತಿಷ್ಟು ಸಾಮಾನ್ಯ 100 ವ್ಯಾಟ್ ಅನ್ನೋದು 5 ಆ್ಯಮ್ಸ್ ಬರುತ್ತೆ. ಸಾಮಾನ್ಯ 100 ವ್ಯಾಟ್ ಅನ್ನೋದು ಹೆಚ್ಚು ಕಡಿಮೆ 5 to 5.63 6 ಆ್ಯಮ್ಸ್ ಒಳಗಡೆ ಬರುತ್ತೆ. 100 ವ್ಯಾಟ್ 6 ಆ್ಯಮ್ಸ್ ಹಾಕ್ಬೋದು, 10 ಆ್ಯಮ್ಸು ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಸಾಮಾನ್ಯ 6 ಆ್ಯಮ್ಸಿಗೆ ಏನು ಮ್ಯಾಕ್ಸಿಮಮ್ ಲುಮಿನಾಸ್ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ರೆ 100 ವ್ಯಾಟಿಗೆ 6 ಆ್ಯಮ್ಸ್ ಹಾಕ್ಬೋದು. 6 ಆ್ಯಮ್ಸ್ ನೀವು ಇನ್ಸ್ಟಾಲ್ ಮಾಡ್ಬೋದು ಲುಮಿನಾಸ್ ಆದರೆ. ನೀವು ಬೇರೆ ಎಕ್ಸೈಡ್ ಇಷ್ಟು ಮ್ಯಾನ್ ಫಿಟ್ ಮಾಡ್ತಾ ಅಂತ ಹೇಳಿದ್ರೆ 10 ಆ್ಯಮ್ಸ್ಗೆ ಹೋಗೋದು ಒಳ್ಳೆಯದು. ಬಟ್ 6 ಆ್ಯಮ್ಸಲ್ಲಿ ಏನು ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟ್ ಸರಿಯಾಗಿ ನೀವು ಫಿಟ್ ಮಾಡ್ಬೋದು. ಸರ್ ಈಗ ನಮ್ಮ ಹತ್ರ 50 ಇದು ಆ್ಯಮ್ಸ್ ಇದೆ ಸರ್, 50 ವ್ಯಾಟ್ಸ್ ಪ್ಯಾನಲ್ ಇದೆ. ನಾವು ಎಷ್ಟು ಆ್ಯಮ್ಸ್ ಹಾಕ್ಬೋದು ಸರ್ ಈಗ? ಅದೇ 50 ವ್ಯಾಟ್ಸ್ ಅಂತ ಹೇಳಿದ್ರೆ ನೋಡಿ, ಇದು 100ಕ್ಕಿಂತ ಒಳಗೆ ಬಂತು ನೋಡಿ. ನೀವು ಒಂದು ಮೆಜರ್ಮೆಂಟ್ 100 ಅಂತ, 100 ವ್ಯಾಟ್ ಒಳಗಡೆ ಒಂದು ಮೆಜರ್ಮೆಂಟ್, 100 ವ್ಯಾಟ್ ನಂತರ ಮತ್ತೆ ಮೆಜರ್ಮೆಂಟ್, 200 ವ್ಯಾಟಿಗೆ ಮತ್ತೆ ಮೆಜರ್ಮೆಂಟ್ ಆಗುತ್ತೆ. 100 ವ್ಯಾಟ್ ಒಳಗಡೆ ಇರುವಂಥ ಎಲ್ಲ ಪ್ಯಾನಲ್ಗಳಿಗೆ ನೀವು 6 ಆ್ಯಮ್ಸನ್ನ ಫಿಟ್ ಮಾಡ್ಬೋದು. ಲುಮಿನಾಸ್ ಆದರೆ ಪ್ರಿಫರೇಬಲ್ ಫಾರ್ ಲುಮಿನಾಸ್, ನೀವು ಲುಮಿನಾಸನ್ನ ಪ್ರಿಫರ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು 6 ಆ್ಯಮ್ಸನ್ನ ಫಿಟ್ ಮಾಡ್ಬೋದು. 100 ವ್ಯಾಟ್ ಒಳಗಡೆ 120 ಸಪೋರ್ಟ್ ಇದೆ ನೋಡ್ಬೋದು. ಹಾಗೆಯೇ ನಿಮಗೆ ಆ್ಯಮ್ಸ್ ಬಗ್ಗೆ ಮತ್ತು ನಿಮಗೆ 100 ವ್ಯಾಟ್ಗಿಂತ ಮೇಲೆ ಮತ್ತೊಂದು, ಇದು 100 ವ್ಯಾಟ್ 150 ವ್ಯಾಟ್ ಉಂಟು, ಅದು 200-300 ವ್ಯಾಟ್ ಇದೆ ಅಂತ ಹೇಳುವಾಗ ನೀವು 10 ಆ್ಯಮ್ಸಿಗೆ ಹೋಗ್ಬೋದು. ಮತ್ತೆ ನಿಮಗೆ ವ್ಯಾಟ್ ಮೆಜರ್ ಮತ್ತೆ ಬರುತ್ತೆ. ನಿಮಗೆ 200 ವ್ಯಾಟ್ಗಿಂತ ಮ್ಯಾಂಡ್ ಇದೆ ನಮ್ಮದು ಅಂತ ಹೇಳುವಾಗ ನೀವು 20 ಆ್ಯಮ್ಸ್ ಹೋಗ್ಬೋದು. 20 ಆ್ಯಮ್ಸ್ ನೋಡ್ಬೋದು. 20 ಆ್ಯಮ್ಸ್ ಅಂತ ಹೇಳ್ತಾರೆ ನೋಡಿ, 20 ಅಂತ ಇದೆ ನೋಡಿ ಮೆನ್ಷನ್ ಕಾಣಿಸ್ಬೋದು. 20 ಆ್ಯಮ್ಸ್ ಇದೆ, 20 ಆ್ಯಮ್ಸು. ಇದಕ್ಕೆ ನೀವು ತುಂಬಾ ಸಾಮಾನ್ಯ ನಿಮಗೆ 12 ವೋಲ್ಟ್ ಸಿಸ್ಟಮಲ್ಲಿ ನೀವು ಸಾಮಾನ್ಯ 350-400 ವ್ಯಾಟರಿಗೆ ಲೋಡ್ ತಗೊಳ್ತೇವೆ. 380 ವ್ಯಾಟ್ ಅಂತ ಇದೆ ಲೋಡ್, ಅಷ್ಟು 380 ವ್ಯಾಟ್ ಅಂತ ಇದೆ. ನೀವು 400 ವ್ಯಾಟರಿಗೆ ನೀವು ಲೋಡ್ ಕೊಡ್ಬೋದು 20 ಆ್ಯಮ್ಸಲ್ಲಿ. 350 ವ್ಯಾಟ್ ನಾರ್ಮಲ್, 350 ನಾರ್ಮಲ್ ವ್ಯಾಟ್ ಮೆಜರ್ಮೆಂಟ್ ಅದು 400 ವ್ಯಾಟ್ ಕೊಡ್ಬೋದು. ಆ್ಯಮ್ಸ್ ಡ್ರಾಪ್ ಇದೆ 400 ವ್ಯಾಟ್ ಕೊಡ್ಬೋದು. 10 ಆ್ಯಮ್ಸಲ್ಲಿ ನೀವು 200 ವ್ಯಾಟರಿಗೆ ಫಿಟ್ ಮಾಡ್ಬೋದು, 150 ಫಿಟ್ ಮಾಡ್ಬೋದು. ಆ್ಯಮ್ಸ್ ಅಂತ ಹೇಳೋದು ಏನಂತ ನಿಮಗೆ ನೀವು ಕಂಪನಿಯ ಒಂದು ಸ್ಪೆಸಿಫಿಕೇಶನ್ ರೀಡ್ ಮಾಡಿ 100 ವ್ಯಾಟ್ ಅಂದರೆ ಸಾಮಾನ್ಯ 5.63 5 ಆ್ಯಮ್ಸ್ ಅಂತ 5 ಆ್ಯಮ್ಸ್ ಅಂತ ತಗೊಳ್ಬೋದು. 100 ವ್ಯಾಟ್ ಒಳಗಡೆ ನೀವು 50 ವ್ಯಾಟ್ ಇದೆ ಅಂತೇಳಿ ಅದು 100 ವ್ಯಾಟ್ ಒಳಗಡೆ ಬಂತು 6 ಆ್ಯಮ್ಸನ್ನು ಫಿಟ್ ಮಾಡ್ಬೋದು. 6 ಆ್ಯಮ್ಸ್ ಸಾಕಾಗುತ್ತೆ, ಸಫಿಷಿಯೆಂಟ್. ಇಲ್ಲ ನೀವು 10 ಆ್ಯಮ್ಸ್ ಹಾಕ್ತಾರೆ 10 ಆ್ಯಮ್ಸ್ ಹಾಕ್ಬೋದು ನೋಡಿ, ಬಟ್ 6 ಆ್ಯಮ್ಸ್ ಸಾಕು, ಇದು ಸಫಿಷಿಯೆಂಟ್. 10 ವ್ಯಾಟ್ಸ್ ಪ್ಲೇಟ್ ಇದ್ರೆ 10 ವ್ಯಾಟ್ಸ್ ಪ್ಲೇಟ್ ಇದ್ರೆ ತುಂಬಾ ಸಣ್ಣದು, ಅದಕ್ಕೆ 6 ಆ್ಯಮ್ಸ್, ಮತ್ತು ಅದು ಬೇರೆ ಮೆಜರ್ಮೆಂಟ್ ಎಲ್ಲ 6 ಆ್ಯಮ್ಸ್. ಇವಾಗ ನಮಗೆ ಲೈವ್ ಆಗಿ ನೀವು ಡೆಮೋ ಮಾಡಿ ತೋರಿಸ್ಬೋದಾ? ಲೈವ್ ಡೆಮೋಗಳನ್ನ ನಾವು ತೋರಿಸ್ಬೋದು. ಇಲ್ಲಿ ನೋಡ್ಬೋದು ಎಕ್ಸೈಡ್ ಕಂಪನಿಯ 40 ವ್ಯಾಟ್ಸ್ ಪ್ಯಾನಲ್ ಇನ್ಸ್ಟಾಲ್ ಮಾಡಿದ್ದೇವೆ. ಪ್ಲಸ್ ಮೈನಸ್ ಕನೆಕ್ಟ್ ಆಗಿದೆ ನೋಡ್ಬೋದು. ವಯರ್ ಹೀಗೆ ಬಂದಿದೆ ನೋಡಿ, ನೋಡ್ಬೋದು. ನೋಡಿ ಇದುವೇ ನೋಡಿ ಕನೆಕ್ಷನ್ ಕೇಬಲ್ ಪ್ಲಸ್ ಮೈನಸ್ ಬಂದಿದೆ ಕಾಣಿಸ್ಬೋದು ನಿಮಗೆ. ಪ್ಲಸ್ ಮೈನಸ್ ನಿಮಗೆ ಇದು ಪಾಸಿಟಿವ್ ಸೋಲಾರ್ ಪ್ಯಾನಲ್ ಬಂದಿರುವಂಥ ಕನೆಕ್ಷನ್ ಕೇಬಲ್. ಇದನ್ನು ಲಾಸ್ಟಾಗಿ ಕನೆಕ್ಟ್ ಮಾಡೋದು. ನಿಮ್ಗೆ ಹೇಳಿದ ಹಿಂದೆ ನಾನು ಹೇಳಿದಂಗೆ ಲಾಸ್ಟಾಗಿ ಕನೆಕ್ಟ್ ಮಾಡೋದು ಸೋಲಾರ್ ಪ್ಯಾನಲ್ ಲಾಸ್ಟ್ ಕನೆಕ್ಟ್ ಮಾಡಿ. ನಿಮ್ಗೆ ಏನಂತ ಹೇಳಿದ್ರೆ ನಮಗೆ ಫಸ್ಟಿಗೆ ನಾವೇನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಸೋಲಾರ್ ನಾನು ಈಸ್ಟ್ ಮ್ಯಾನ್ನ ಪ್ರಿಫರ್ ಮಾಡ್ತಿದ್ದೆ. ಯಾವುದು ಇದು ಅರ್ಥ ಮಾಡಲಿಕ್ಕೆ ಈಸಿ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಈಸಿಯಾಗಿರುತ್ತೆ ಇದು.
100% ಈಸಿಯಾಗಿರೋದು ನಿಮಗೆ ಈಸ್ಟ್ ಫ್ಯಾನನ್ನು ಪ್ರಿಫರೇಬಲ್ ಮಾಡ್ತಾ ಇದ್ದೇನೆ. ಇದು 10 ಆ್ಯಮ್ಸ್ ಈಸ್ಟ್ ಫ್ಯಾನ್ ನೋಡ್ಬೋದು. 10 ಆ್ಯಮ್ಸ್ ಅಂತ ಮೆಷಿನ್ ಇದೆ, 10 SSC 10 ಆ್ಯಮ್ಸ್ ಅಂತ ಇದೆ. ಇದಕ್ಕೆ ಹೆಚ್ಚು ಕಡಿಮೆ ಒಂದು 150 ವ್ಯಾಟ್ರಿಗೆ ಕೊಡ್ಬೋದು, ಲೋಡ್ ಕೊಡ್ಬೋದು. ಇಲ್ಲಿ ನಾವು ಓಪನ್ ಮಾಡ್ತೇನೆ ನೋಡಿ, ಪ್ಯಾಕೆಟನ್ನು ಓಪನ್ ಮಾಡ್ತೇನೆ. ಇದರಲ್ಲಿ ವಾರಂಟಿ ಕಾರ್ಡ್ ಸಹ ಮೆನ್ಷನ್ ಇರುತ್ತೆ ಈಸ್ಟ್ ಫ್ಯಾನ್. ಇದು ವಾರಂಟಿ ಕಾರ್ಡ್ ಮೆನ್ಷನ್ ಇದೆ ಇದರಲ್ಲಿ, ವಾರಂಟಿ ಕಾರ್ಡ್ ಸೀರಿಯಲ್ ನಂಬರ್ ಎಲ್ಲ ಇದೆ ನೋಡ್ಬೋದು ನಿಮಗೆ. ನೋಡಿ ವ್ಯಾಟ್ ಮೆಜರ್ಮೆಂಟ್ ಸಹ ಇರುತ್ತೆ ಇದರಲ್ಲಿ ನೋಡ್ಬೋದು. ಹಾಗೆಯೇ ನೋಡಿ ಇದು ವಾರಂಟಿ ಇಶ್ಯೂಸ್, ಹಾಗೆಯೇ ಇದು ಚಾರ್ಜಿಂಗ್ ವಾಟರ್ ನೋಡ್ಬೋದು, ಡಿಸೈನ್ ನೋಡ್ಬೋದು. ಇಲ್ಲಿ ಇರುತ್ತೆ ನೋಡಿ ಸೋಲಾರ್ ಪ್ಯಾನಲ್, ಬ್ಯಾಟ್ರಿ ಮತ್ತು ಲೋಡ್ ಅಂತಿದೆ. ನೀವು ಕನೆಕ್ಷನ್ ಮತ್ತು ಲೋಡ್ನ ಹಿಂದೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಫಸ್ಟಿಗೆ ಲೋಡ್ ಕನೆಕ್ಟ್ ಮಾಡಬೇಕು. ನೀವು ತುಂಬ ಬಾರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ. ಇದರಲ್ಲಿ USB ನೋಡಿ ಮೊಬೈಲ್ ಚಾರ್ಜ್ ಒಂದು ಸ್ಲಾಟ್ ಇರುತ್ತೆ ಕಾಣಿಸ್ಬೋದು USBಗೆ. ಈ ಕಡೆ ನೋಡ್ಬೋದು ನಿಮಗೆ ಸೀರಿಯಲ್ ನಂಬರ್ ಇದೆ, ಹಿಂಗೆ ವಾರಂಟಿ ಇಶ್ಯೂ ಒಂದು ಬಾರ್ ಕೋಡ್ ಸಹ ಇದೆ. 10 ಆ್ಯಮ್ಸ್ ಅಂತ 10 ಆ್ಯಮ್ಸ್ ಮತ್ತು 12 ಮತ್ತು 24 ವೋಲ್ಟಿಗೆ ಸೂಟೇಬಲ್ ಆಗುವಂಥ ಒಂದು ಸೋಲಾರ್ ಚಾರ್ಜಿಂಗ್ ಕಂಟ್ರೋಲರ್ ಇದು. ಫಸ್ಟ್ ನೋಡಿ ಇದನ್ನು ಒಂದು ಟೆಸ್ಟರ್ ಬೇಕಿದೆ, ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಟೆಸ್ಟರ್ ಬೇಕು, ಮತ್ತು ಕಟಿಂಗ್ ಪ್ಲೇನ್ಗಳು ಬೇಕಾಗುತ್ತೆ ಇದನ್ನು ರಿಮೂವ್ ಮಾಡಲಿಕ್ಕೆ. ಇದನ್ನು ರಿಮೂವ್ ಮಾಡಿಟ್ಟಿದ್ದೇನೆ ನಾನು ಆಲ್ರೆಡಿ, ಒಂದು ಡೆಮೋ ಪರ್ಪಸ್ಸಿಗೆ ನಾನು ಆಲ್ರೆಡಿ ಸ್ಕಿನ್ ಔಟ್ ಮಾಡಿಟ್ಟಿದ್ದೇನೆ. ನೀವು ನೋಡಿ ಫಸ್ಟಿಗೆ ಲೋಡನ್ನು ನೋಡಿ, ಇದೊಂದು ಲೈಟ್ DC ಲೈಟ್ ಇದು ನೋಡ್ಬೋದು, 9 ವ್ಯಾಟ್ DC ಲೈಟ್, ಸೋಲಾರ್ ಲೈಟ್ 12 ವೋಲ್ಟ್ ಲೈಟ್ ನೋಡಿ, 12 ವೋಲ್ಟ್ DC ಇದೆ, 5 ವ್ಯಾಟ್ ನೋಡ್ಬೋದು. 5 ವ್ಯಾಟ್ 9 ವ್ಯಾಟ್ ಎಷ್ಟು ವ್ಯಾಟ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ಲೋಡನ್ನು ಫಸ್ಟ್ ಕನೆಕ್ಟ್ ಮಾಡಬೇಕು ನೋಡಿ. ಲೋಡಲ್ಲಿ ಪ್ಲಸ್ ಮೈನಸ್ ಕನೆಕ್ಷನ್ ಇದೆ ನೋಡ್ಬೋದು. ಪ್ಲಸ್ನ ನೋಡಿ ಫಸ್ಟಿಗೆ, ಮೈನಸ್ ಅಥವಾ ಪ್ಲಸ್ ಯಾವುದು ಕನೆಕ್ಟ್ ಮಾಡಿ ನೋಡ್ಬೋದು. ಇದನ್ನು ರಿವರ್ಸಿಗೆ ತಿರುಗಿಸಿ ನೋಡಿ, ಇದು ನಟ್ ಸಿಸ್ಟಮ್ ಇದೆ ಇದರಲ್ಲಿ ಕಾಣಿಸ್ಬೋದು. ನೀವು ಇದನ್ನು ರಿವರ್ಸಿಗೆ ತಿರುಗಿಸಿದೆ ಲೂಸ್ ಆಗುತ್ತೆ ನೋಡ್ಬೋದು. ಇಲ್ಲಿ ಒಂದು ಹೋಲ್ ಬರುತ್ತೆ ನೋಡ್ಬೋದು, ಕಾಣಿಸ್ಬೋದು. ಈ ಹೋಲಿಗೆ ನೋಡ್ಬೋದು ಮೈನಸನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು ನೋಡಿ. ಇದು ಮೈನಸ್ ಅಂತ ಸಿಂಬಲ್ ಇದೆ ನೋಡ್ಬೋದು. ಮೈನಸ್ ಯಾವತ್ತು ಬ್ಲ್ಯಾಕ್ ಮೈನಸ್ ಮಾಡ್ತೇವೆ, ಬ್ಲ್ಯಾಕ್ ಬ್ಲೂ ಎಲ್ಲ ಮೈನಸ್ ಮಾಡೋದು ಸಾಮಾನ್ಯವಾಗಿ. ಮೈನಸನ್ನು ಇದಕ್ಕೆ ಹಿಂಗೆ ಇನ್ಸ್ಟಾಲ್ ಮಾಡಬೇಕು. ಇದನ್ನು ಟೈಟ್ ಮಾಡಬೇಕು ನೋಡಿ, ನಟ್ಟನ್ನು ಸುಮ್ಮನೆ ನೋಡಿ ಹಿಂಗೆ ಟ್ವಿಸ್ಟ್ ಮಾಡಬೇಕು, ತಿರುಗಿಸಿದ್ರೆ ಇದು ಟೈಟ್ ಆಗುತ್ತೆ ಕಾಣಿಸ್ಬೋದು. ಹಾಗೆ ನೋಡ್ಬೋದು. ಈಗ ನೆಕ್ಸ್ಟ್ ಮೈನಸನ್ನು ಕನೆಕ್ಟ್ ಮಾಡಬೇಕು ನೋಡಿ. ಇಲ್ಲಿ ಒಂದು ಹೋಲ್ ಸ್ವಲ್ಪ ಕಡಿಮೆ ಇದೆ ಗ್ಯಾಪ್ ನಮಗೆ, ಇದನ್ನು ಈಗ ರಿವರ್ಸ್ ಮಾಡಿದರೆ ಗ್ಯಾಪ್ ಆಗುತ್ತೆ ನಟ್ಟನ್ನು. ಪ್ಲಸ್ ನೋಡಿ, ರೆಡ್ ಆವತ್ತು ಪ್ಲಸ್ ಮಾಡ್ತೇವೆ ನಾವು, ಸಾಮಾನ್ಯ ರೆಡ್ ಪ್ಲಸ್ ಇರುತ್ತೆ. ಪ್ಲಸ್ಸಿಗೆ ಇದನ್ನು ಹೀಗೆ ಕನೆಕ್ಟ್ ಮಾಡಬೇಕು. ಇದನ್ನು ಹೀಗೆ ಹಿಡ್ಕೊಂಡು ಟೈಟಾಗಿ ಹಿಡ್ಕೊಂಡು ಇದನ್ನು ವಯರನ್ನು ಟೈಟ್ ಮಾಡಬೇಕು ನೋಡೋದು. ಶುಡ್ ಬಿ ಟೈಟ್ ಅಂದರೆ ಪ್ಲಸ್ ಮೈನಸ್ ಯಾವತ್ತೂ ಶುಡ್ ಬಿ ಟೈಟ್ ಇರಬೇಕು, ಅದು ಲೂಸ್ ಇರಬಾರ್ದು. ಲೂಸ್ ಇದ್ದರೆ ಅದು ಡಿಪ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಬೋದು. ಟೈಟ್ ಇದೆ ನೋಡ್ಬೋದು, ಎರಡು ನೀವು ಜಗ್ಗಿದ್ರೆ ಟೈಟ್ ಆಗಿರುತ್ತೆ, ಯಾವುದೇ ರೀತಿಯ ಲೂಸ್ ಕನೆಕ್ಷನ್ ಇಲ್ಲ. ಲೋಡ್ ಫಸ್ಟ್ ನೋಡಿ, ಲೈಟ್ ಸಿಂಬಲ್ ಇರುತ್ತೆ, ಕೆಲವರಲ್ಲಿ ಫ್ಯಾನ್ ಸಿಂಬಲ್ ಇರುತ್ತೆ, ತುಂಬ ಸಿಂಬಲ್ ಇರುತ್ತೆ. ಬಟ್ ಲೋಡ್ ಫಸ್ಟ್, ಎರಡನೇ ಬ್ಯಾಟ್ರಿ ಸಿಂಬಲ್ ಇರುತ್ತೆ, ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಆದರೆ ಇದು ಕ್ಲಿಪ್ ಸಿಸ್ಟಮ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಾವು ಕ್ಲಿಪ್ಪು ಮಾಡ್ತೇವೆ, ಹುಕ್ಸು ಮಾಡ್ತೇವೆ, ಬೋಲ್ಟ್ ನಟ್ಟು ಮಾಡ್ತೇವೆ, ಯಾವ ಬೇಕಾದ್ರೂ ನಾವು ಮಾಡ್ತೇವೆ. ಇಲ್ಲಿ ನಿಮಗೆ ಟೆಸ್ಟಿಂಗ್ ಡೆಮೋ ಪರ್ಪಸ್ವಾಗಿ ನಾನು ಕ್ಲಿಪ್ ಮಾಡ್ಕೊಂಡಿದ್ದೇನೆ ನೋಡಿ. ಕ್ಲಿಪ್ಪನ್ನು ನೋಡಿದ್ರೆ 7.5H ಬ್ಯಾಟ್ರಿ ನಾನು ಇನ್ಸ್ಟಾಲ್ ಮಾಡಿ ನೋಡ್ಬೋದು. 7.5H, 14H, 20H, 100H, 120, 150, 200, 250 ಎಷ್ಟು H ಬ್ಯಾಟ್ರಿ ಬೇಕು 12 ವೋಲ್ಟ್ ಸಿಸ್ಟಮನ್ನು ನೀವು ಒಂದು ಬ್ಯಾಟ್ರಿ 12 ವೋಲ್ಟಲ್ಲಿ ನೀವು ಇನ್ಸ್ಟಾಲ್ ಮಾಡ್ಬೋದು ನೋಡ್ಬೋದು. ನೀವು ನೋಡಿ ಕ್ಲಿಪ್ ಸಿಸ್ಟಮ್ ಇದೆ, ಇದನ್ನು ನೋಡಿ ಫಸ್ಟಿಗೆ ಇಲ್ಲಿ ಕ್ಲಿಪ್ ಕನೆಕ್ಟ್ ಮಾಡ್ಬೋದು, ಯಾಕಂದರೆ ಕೆಲವೊಂದು ಶಾರ್ಟ್ ಸರ್ಕ್ಯೂಟ್ ಕೊಟ್ಟೋ ಚಾನ್ಸಸ್ ಇರುತ್ತೆ. ಚಾರ್ಜಿಂಗ್ ಕೊಂಡು ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಪ್ಲಸ್ ಮೈನಸ್ ಸಿಂಬಲ್ ಇರುತ್ತೆ, ಈ ಥರ ಕನೆಕ್ಟ್ ಮಾಡಬೇಕು. ಮೈನಸ್ ನೋಡಿ ಮೈನಸ್ನ ಫಸ್ಟ್ ಕನೆಕ್ಟ್ ಮಾಡ್ತೀನಿ ನೋಡಿ. ಬ್ಯಾಟ್ರಿಗೆ ಮೈನಸ್ ಅಂತ ಸಿಂಬಲ್ ಇರುತ್ತೆ, ಬ್ಲ್ಯಾಕ್ ಅನ್ನೋದು ಮೈನಸ್ ಆಗಿದೆ, ಕನೆಕ್ಟ್ ಮಾಡ್ತೀನಿ ನೋಡ್ಬೋದು. ಮೈನಸ್ ಒಳಗಡೆ ನೋಡಿ ಹೀಗೆ ತುರಿಸಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಈಗ ರಿವರ್ಸ್ ತಿರುಗಿಸ್ಬೇಕು ನೋಡಿ. ಕೆಲವೊಂದು ರಿಮೂವ್ ಆಗುವ ನೋಡ್ಕೊಳ್ಬೇಕು. ರಿಮೂವ್ ಆಗದಿದ್ದಾಗ ನಾನು ಟೈಟ್ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಒಂದು ಬೇಸಲ್ಲಿ ಇಟ್ಕೊಂಡು ನೋಡಿ ಈಗ ಟೈಟ್ ಮಾಡಬೇಕು ನೋಡ್ಬೋದು. ಟೈಟ್ ಮಾಡಬೇಕು, ಟೈಟ್ ಇರಬೇಕು, ಶುಡ್ ಬಿ ಟೈಟ್. ನೆಕ್ಸ್ಟ್ ನೋಡಿ ಪ್ಲಸ್ಸನ್ನು ಕನೆಕ್ಟ್ ಮಾಡಬೇಕು ನೋಡ್ಬೋದು. ಪ್ಲಸ್ಸನ್ನು ಸಹ ಹಾಗೆ ನೋಡಿ ಹೀಗೆ ಕನೆಕ್ಟ್ ಮಾಡಬೇಕು ಇದರೊಳಗೆ ನೋಡಿ, ಇದನ್ನು ತುರಿಸಬೇಕು. ಪ್ಲಸ್ ಮೈನಸ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಲಸ್ ಮೈನಸ್ ಯಾವಾಗ ಕರೆಕ್ಟಾಗಿ ಫಿಟ್ ಮಾಡಬೇಕು. ಇಲ್ಲಿ ಮೆನ್ಷನ್ ಇರುತ್ತೆ, ಮೆನ್ಷನ್ ಕರೆಕ್ಟಾಗಿ ರಾಂಗ್ ಆಗಿ ಮಾಡಿದರೆ ನಿಮಗೆ ಅದು ರಿವರ್ಸ್ ಕನೆಕ್ಷನ್ ಅಂತ ಬರುತ್ತೆ. ಮತ್ತು ನೋಡಿ ಇದನ್ನು ನೀವು ನೋಡಿ ಕೆಂಪು ಮತ್ತು ಕಪ್ ಕ್ಲಿಪ್ ಮಾಡಿದ್ದೇವೆ, ಕೆಂಪನ್ನು ಹೀಗೆ ಕೆಂಪಿಗೆ ಕನೆಕ್ಟ್ ಮಾಡಬೇಕು ನೋಡ್ಬೋದು. ಕಪ್ಪನ್ನು ನೋಡಿ ಬ್ಲ್ಯಾಕನ್ನು ಬ್ಲ್ಯಾಕಿಗೆ ಕನೆಕ್ಟ್ ಮಾಡಬೇಕು ನೋಡ್ಬೋದು. ಹೀಗೆ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಲೋಡ್ ಆನ್ ಆಗುತ್ತೆ ನೋಡ್ಬೋದು. ಲೋಡ್ ಆನ್ ಅಂತಿದೆ ನೋಡ್ಬೋದು. ಇಲ್ಲಿ ನೋಡಿ ಲೈಟ್ ಬ್ಲಿಂಕ್ ಆಗಿದೆ ಕಾಣಿಸ್ಬೋದು ನಿಮಗೆ. ಲೈಟ್ ಬ್ಲಿಂಕ್ ಆಗಿದೆ, ಲೈಟ್ ಇರ್ಬೋದು, ಫ್ಯಾನ್ಸ್ ಮಿಷಿನ್ ಇರ್ಬೋದು, DC ಫ್ಯಾನ್ ಇರ್ಬೋದು, ಅಥವಾ ಕನ್ವರ್ಟರ್ DC ಕನ್ವರ್ಟರ್ ಸಹ ಯೂಸ್ ಮಾಡ್ಬೋದು ನೀವು. ಸಣ್ಣ ಪುಟ್ಟ ಕನ್ವರ್ಟರ್ ಮೇಕಪ್ ಪ್ರಾಜೆಕ್ಟಿಗೆ, ಅಂದರೆ ನೀವು ಕರೆಂಟಿನ ಸೀಲಿಂಗ್ ಫ್ಯಾನ್, ಕರೆಂಟಿನ ಲೈಟನ್ನು ಯೂಸ್ ಮಾಡಿ ಕನ್ವರ್ಟರ್ ಯೂಸ್ ಮಾಡ್ಬೋದು. ಲೈಟ್ ಆನ್ ಆಗಿದೆ ನೋಡ್ಬೋದು. ಈಗ ಲೋಡ್ ಕನೆಕ್ಷನ್ ಆಗಿದೆ, ಲೋಡ್ ಗ್ರೀನ್ ಇದೆ ನೋಡ್ಬೋದು. ಇಲ್ಲಿ ಗ್ರೀನ್ ಕಲರ್ ನಿಮಗೆ ಸಿಂಬಲ್ ಆಗ್ಬೋದು. ಲೋಡ್ ಇದೆ, ಇದು ರೆಡ್ ಬಂದರೆ ಏನಾಗುತ್ತೆ, ಲೋಡ್ ಆಫ್ ಆದರೆ ಆಫ್ ಆಗಿರುತ್ತೆ. ಇದು ಗ್ರೀನ್ ಇದ್ದರೆ ರೆಡ್ ಬಂದರೆ ಓವರ್ಲೋಡ್, ಜಾಸ್ತಿ ಲೋಡನ್ನು ಕೊಟ್ಟರೆ ಓವರ್ಲೋಡ್ ರೆಡ್ ಬರುತ್ತೆ, ರೆಡ್ಡಲ್ಲಿ ಮಾರ್ಕಿಂತೆ. ಲೋಡ್ ಆನ್ ಇದ್ದರೆ ಗ್ರೀನ್ ಇರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ನೋಡಿ ಹೈ ಇದ್ದರೆ ಗ್ರೀನ್ ಬರುತ್ತೆ, ಬ್ಯಾಟ್ರಿ ಲೋ ಆದರೆ ರೆಡ್ ಬರುತ್ತೆ. ಇದಕ್ಕೆ ಬ್ಯಾಟ್ರಿ ಸಫಿಷಿಯೆಂಟ್ ಆಗಿದೆ, ಹಾಗೆ ಯಾವುದೇ ಸಿಂಬಲ್ ಇಲ್ಲ ಕಾಣಿಸ್ಬೋದು ನಿಮಗೆ ನೋಡಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೋಡಿ ಸೋಲಾರ್ ಪ್ಯಾನಲ್ ಕನೆಕ್ಷನ್ ಮಾಡಬೇಕು. ಸೋಲಾರ್ ಪ್ಯಾನಲ್ ಕನೆಕ್ಷನ್ ಕೇಬಲ್ ನೋಡಿ ಹೀಗೆ ಬಂದಿದೆ ನೋಡ್ಬೋದು. ಈಗ ಇದನ್ನು ನೀವು ಪ್ಲಸ್ ಮೈನಸನ್ನು ಕರೆಕ್ಟಾಗಿ ನೀವು ಮೆಜರ್ಮೆಂಟಿಗೆ ಇದು ಕನೆಕ್ಟ್ ಮಾಡಬೇಕು ನೋಡಿ. ಇಲ್ಲಿ ನಾನು ಹೀಗೆ ಇಟ್ಕೊಳ್ತೇನೆ ನೋಡಿ. ಇದು ಮೈನಸನ್ನು ಫಸ್ಟ್ ಕನೆಕ್ಟ್ ಮಾಡ್ತೇನೆ ನೋಡ್ಬೋದು. ಪ್ಲಸ್ಸನ್ನು ಪ್ಲಸ್ ಕನೆಕ್ಟ್ ಮಾಡಬೇಕು, ಪ್ಲಸ್ಸನ್ನು ಮೊದಲು ಮಾಡ್ಬೋದು ಏನು ತೊಂದರೆ ಇಲ್ಲ. ಬಟ್ ನಾ ಮಾಡುವಾಗ ಮೈನಸ್ ಮಾಡ್ತೇನೆ ನೋಡಿ. ಇದು ಹೀಗೆ ಸೇಮ್ ಮೊದಲು ಹೇಳಿದ ನೋಡಿ, ಇದರ ಹೋಲ್ ಬರುತ್ತೆ. ಈ ಹೋಲ್ ಒಳಗಡೆ ನೋಡಿ ಗೊತ್ತಾಗ್ಬೋದು ನೀವು, ಹೋಲ್ ನೋಡ್ಬೋದು ಕಾಣಿಸ್ಬೋದು ನಿಮಗೆ.
ಈ ಹೋಲ್ ಒಳಗೆ ಮೈನಸನ್ನು ಹೀಗೆ ಕನೆಕ್ಟ್ ಮಾಡ್ತೇನೆ. ತುಂಬಾ ಮೈಕ್ರೋ ಪ್ಯಾಡನ್ನು ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಒಂದು ನಮ್ಮ ಚಾನಲ್ ಸಹ ನಿಮ್ಗೆ ಸಿಗುತ್ತೆ, ನಮ್ಮ ನೋಡಿದ್ರೆ ನಮ್ಮ ಚಾನಲ್ ಸಹ ಫಿಟ್ಟಿಂಗ್ಸ್ ವಿಡಿಯೋ ನೋಡ್ತೀವಿ. ಡೆಮೋ ವಿಡಿಯೋ ಯಾಕಂತ ಹೇಳಿದ್ರೆ ಮಾಹಿತಿ ನೀಡುವ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು. ನೋಡಿ ಇದು ಪ್ಲಸ್ ನೋಡ್ಬೋದು ಸಿಂಬಲ್. 2 ಕೋರ್ ವೈರ್ನ ಯೂಸ್ ಮಾಡ್ತೀವಿ 1.5. ವೈರ್ಗೆ ಸಹ ಇಂಪಾರ್ಟೆಂಟ್ ಆಗುತ್ತೆ ವ್ಯಾಟಿಗೆ. ನಿಮಗೆ ಇಲ್ಲಿ 40 ವ್ಯಾಟ್ ಡೆಮೋ ತಗೊಂಡಕ್ಕೆ ಈಗ 1 ಸ್ಕ್ವೇರ್ 1.5 ಸಾಕಾಗುತ್ತೆ. ನೀವು 100 ವ್ಯಾಟ್ ಮೇಲೆ ಹಿಡಿದ್ರೆ 1.5 ತಗೊಳ್ಬೇಕು ಅಕ್ಯುರೇಟ್ ಆಗಿ. ಅಥವಾ 165 150 ಮಾಡೋದಾದ್ರೆ ನಿಮಗೆ ನೀವು 2.5 ತಗೊಳ್ಬೇಕು. 200 ಎಬೋ ಹೋಗೋದಾದ್ರೆ ನಿಮಗೆ 4 ಸ್ಕ್ವೇರ್ 300 ಎಬೋ 500 ಎಬೋ ನಿಮಗೆ 4 ಸ್ಕ್ವೇರ್ ತಗೊಳ್ಬೇಕು. 1000 ವ್ಯಾಟಲ್ಲಿ ಕೊಡಿದ್ರೆ ನೀವು 6 ಸ್ಕ್ವೇರ್ ತಗೊಳ್ಬೇಕು. ಈಗ ಒಂದು ವೈರ್ ಮೆಜರ್ಮೆಂಟ್ ಸಹ ಇದೆ. ಸೋಲಾರ್ ಇನ್ವರ್ಟರ್ ಫಿಟ್ಟಿಂಗ್ಸಲ್ಲಿ ನಿಮ್ಗೆ ಬರುತ್ತೆ ಮೆಜರ್ಮೆಂಟ್. ನೋಡಿ ಈಗ ಬ್ಲಿಂಕ್ ಆಗುತ್ತೆ ನೋಡ್ಬೋದು ನಿಮಗೆ. ಇಲ್ಲಿ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಬ್ಲಿಂಕ್ ಆದರೆ ಚಾರ್ಜ್ ಆಗ್ತದೆ ಅಂತ ನೋಡ್ಬೋದು ನಿಮಗೆ. ನೋಡಿ ಬ್ಲಿಂಕ್ ಆಗ್ತದೆ, ಇದು ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಚಾರ್ಜ್ ಫುಲ್ ಆದ ನಂತರ ನಿಮಗೆ ಅದು ಸ್ಟಡಿಯಾಗಿ ನಿಲ್ಲುತ್ತೆ. ಏನು ಚಾರ್ಜಿಂಗ್ ಕಂಟ್ರೋಲ್ ಇಲ್ಲಿ 7H ಕೊಟ್ಟಿದ್ದೇವೆ. ಇಲ್ಲಿ ನೀವು ಎಷ್ಟೇ H 20H ಕೊಡ್ಬೋದು, 40 40 ಕೊಡ್ಬೋದು, 60 ಕೊಡ್ಬೋದು, 100 ಕೊಡ್ಬೋದು, 120 ಕೊಡ್ಬೋದು, ಯಾವುದೇ ಕೊಡ್ಬೋದು. ಬಟ್ ಅಲ್ಲಿ 40 ವ್ಯಾಟ್ಸಿಗೆ ಸಾಮಾನ್ಯ 7H ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ನೀವು 12H 14H ಕೊಟ್ಟರು ಫುಲ್ ಚಾರ್ಜ್ ಆಗುತ್ತೆ, 20H ಕೊಟ್ಟರು ಫುಲ್ ಚಾರ್ಜ್ ಆಗುತ್ತೆ. 40 ವ್ಯಾಟ್ ಸಾಮಾನ್ಯ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ ನೀವು ಬ್ಯಾಟ್ರಿ ಎಷ್ಟೇ H ಹಾಕ್ತೀರೋ ಅದು ಡಬಲ್ ಪ್ಯಾನಲ್ ಇರಬೇಕು, ಬೇಸಿಕ್ ಪ್ರಿನ್ಸಿಪಲ್. ಈಗ 7H ಅಂತ ನಾವು 40 ವ್ಯಾಟ್ಸ್ ಫುಲ್ ಸಫಿಷಿಯೆಂಟ್. 20 ವ್ಯಾಟಲ್ಲೂ ಕೂಡ ಚಾರ್ಜ್ ಆಗುತ್ತೆ. 40 ವ್ಯಾಟ್ಸ್ ಫುಲ್ ಚಾರ್ಜ್ ಕೂಡ 10 ಆಂಪ್ಸ್ ಹಾಕಿದ್ರೆ 10 ಆಂಪ್ಸ್ ಬೇಕಂದ್ರೆ 6 ಆಂಪ್ಸ್ನು ಮಾಡ್ಬೋದು. ಯಾಕಂದರೆ 40 ವ್ಯಾಟ್ಸಿಗೆ 6 ಆಂಪ್ಸ್ ಕಾಂಪಿಟೇಬಲ್. ಬಟ್ 10 ಆಂಪ್ಸ್ ಏನಂದರೆ ನಾನು ಇದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು 10 ಆಂಪ್ಸ್ ತಗೊಂಡಿರುವಂಥದ್ದು. ಇಲ್ಲಿ ನಿಮಗೆ ರಿವರ್ಸ್ ಕೊಟ್ಟು ಸಹ ರಿವರ್ಸ್ ಕನೆಕ್ಷನ್ ನಿಮಗೆ ರೆಡ್ ಅಂತ ಬರುತ್ತೆ. ಯಾವುದಾದ್ರು ನೀವು ಡಿಸ್ಕನೆಕ್ಟ್ ಮಾಡಿ ನೋಡಿ. ಯಾವತ್ತು ನೀವೀಗ ಒಂದು ವೇಳೆ ನೀವು ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಫಸ್ಟಿಗೆ ಲೋಡ್ ಕನೆಕ್ಟ್ ಮಾಡಬೇಕು. 2ನೇ ಬ್ಯಾಟ್ರಿ, 3ನೇ ಸೋಲಾರ್ ಪ್ಯಾನ್ ಕನೆಕ್ಟ್ ಮಾಡಬೇಕು. ನೀವು ಬ್ಯಾಟ್ರಿ ಡೆಡ್ ಇದೆ ಅಂತ ಪಟ್ಟ ನೀವು ಬ್ಯಾಟ್ರಿ ಹಿಂಗೆ ಡಿವೋಟ್ ಮಾಡಿ ರೆಡ್ ಬರುತ್ತೆ ನೋಡಿ ರೆಡ್ ಕನೆಕ್ಷನ್ ಆಗುತ್ತೆ ನೋಡಿ, ರೆಡ್ ಬರುತ್ತೆ. ಈಗ ಸಮಸ್ಯೆ ಇದೆ ಅಂತ ಬರುತ್ತೆ. ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಗ್ರೀನ್ ಬರುತ್ತೆ. ಬಟ್ ಈ ಥರ ಮಾಡಬಾರ್ದು. ಒಂದು ಸಲಕ್ಕೆ ಓಕೆ, ತುಂಬ ಟೈಮ್ ಮಾಡಿದ್ರೆ ಕಂಟ್ರೋಲ್ ಡ್ಯಾಮೇಜ್ ಆಗುತ್ತೆ. ಈಗ ನೀವು ವಾಪಸ್ ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನೀವು ನೋಡಿ ಕನೆಕ್ಷನ್ ಆಗಿದೆ, ಫಸ್ಟ್ ಲೋಡ್ ಕನೆಕ್ಟ್ ಮಾಡಿದ್ದೇನೆ, 2ನೇ ಬ್ಯಾಟ್ರಿ ಮಾಡಿದ್ದೇನೆ, 3ನೇ ಸೋಲಾರ್ ಪ್ಯಾನ್ ಮಾಡಿ. ಈಗ ನೀವು ಇಷ್ಟು ರಿಮೂವ್ ಮಾಡ್ತೀರಾ, ಸಿಸ್ಟಮ್ ರಿಮೂವ್ ಮಾಡ್ತೀರಾ, ಫಸ್ಟಿಗೆ ಬ್ಯಾಟ್ರಿ ತೆಗಿಬಾರ್ದು. ಇದು ರಾಂಗ್ ಮಾತಾಡಬೇಕು, ತೆಗಿಲೇಬಾರ್ದು. ರೆಡ್ ಬರುತ್ತೆ, ಇದರಲ್ಲಿ ರೆಡ್ ಬರುತ್ತೆ, ಸೇಫ್ಟಿ ಇದೆ. ಕೆಲವು ಕಂಟ್ರೋಲ್ ಡ್ಯಾಮೇಜ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಫಸ್ಟಿಗೆ ನೋಡಿ ಪ್ಯಾನಲಿಂದ ಒಂದು ಪ್ಲಸ್ ಕೇಬಲ್ ನೀವು ರಿಮೂವ್ ಮಾಡಬೇಕು. ನೋಡ್ಬೋದು ಪ್ಲಸ್ನ ಈಗ ರಿಮೂವ್ ಮಾಡಬೇಕು, ಸೋಲಾರ್ ಪ್ಯಾನ್ ಕನೆಕ್ಷನ್ ಹೋಗುತ್ತೆ. ಮತ್ತು ಮೈನಸ್ಸನ್ನು ಕೂಡ ರಿಮೂವ್ ಮಾಡ್ಬೋದು. ನೀವು ಹಾಗೆ ಸ್ಟೇ ಇಡ್ಬೋದು, ತೊಂದರೆ ಇಲ್ಲ. ಈಗ ನೀವು ಇದನ್ನು ರಿಮೂವ್ ಮಾಡಬೇಕು. ಆವಾಗ ಕಂಟ್ರೋಲ್ ಏನು ಡ್ಯಾಮೇಜ್ ಆಗಿದೆ, ಏನು ಲೈಟ್ ಇಲ್ಲ ನೋಡಿ, ಕರೆಕ್ಟಾಗಿದೆ, ಗ್ರೀನ್ ಇದೆ, ಎಲ್ಲೋ ಏನು ಸ್ತಬ್ಧವಾಗಿದೆ, ಮೊದಲನೇ ಸ್ಥಿತಿಯಲ್ಲಿದೆ. ನೀವು ಕನೆಕ್ಟ್ ಮಾಡಿದ್ರೆ ನೋಡಿ ಲೋಡ್ ಆನ್ ಆಗುತ್ತೆ. ನಿಮಗೆ ಲೋಡ್ ಆನ್ ಆಗಿ ಲೈಟ್ ಬರುತ್ತೆ ನೋಡ್ಬೋದು. ಇದು ಸೇಫ್ಟಿ ಪ್ರಿಕಾಷನ್. ಅಂದರೆ ಇನ್ಸ್ಟಾಲೇಷನ್ ಟೈಮಲ್ಲಿ ನಿಮಗೆ ಸೋಲಾರ್ ಪ್ಯಾನ್ ಲಾಸ್ಟ್ ಇನ್ಸ್ಟಾಲೇಷನ್ ಟೈಮ್ ಇದು ರಿಮೂವ್ ಮಾಡೋ ಟೈಮಲ್ಲಿ ಸೋಲಾರ್ ಪ್ಯಾನ್ ಫಸ್ಟ್ ಫಸ್ಟ್ ರಿಮೂವ್ ಮಾಡಬೇಕು. ನಿಮಗೆ ಇನ್ನೊಂದು ಸಲ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಕನೆಕ್ಟ್ ಮಾಡ್ತಾನೆ ಈಗ ನಿಮಗೆ ನೋಡಿ ಚಾರ್ಜಿಂಗ್ ಬರುತ್ತೆ. ನೋಡಿ ಚಾರ್ಜಿಂಗ್ ಬರುತ್ತೆ. ಇಲ್ಲಿ ರಿಮೂವ್ ಮಾಡುವಾಗ ನಿಮಗೆ ಬ್ಯಾಟ್ರಿ ರಿಮೂವ್ ಮಾಡಿದ್ರೆ ಓವರ್ಲೋಡ್ ಬರುತ್ತೆ. ನೋಡಿ ನಾನೀಗ ಒಂದು ಕ್ಷಣ ಈ ಬ್ಯಾಟ್ರಿನ ಜಸ್ಟ್ ನಾನು ರಿಮೂವ್ ಮಾಡಿದೆ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಡೇಂಜರ್ ಇದೆ ಅಂತ ತೋರಿಸ್ತದೆ. ನಾನು ಕನೆಕ್ಟ್ ಮಾಡಿದ್ರೆ ಬರುತ್ತೆ. ಬಟ್ ಈ ಥರ ಮಾಡಬಾರ್ದು. ನಾನೀಗ ಟೆಸ್ಟಿಂಗ್ ಪರ್ಪಸ್ ಮಾಡಿದ್ದಷ್ಟೇ. ತುಂಬ ಟೈಮ್ ಹೀಗೆ ಕಂಟ್ರೋಲ್ ಡ್ಯಾಮೇಜ್ ಆಗುತ್ತೆ. ಲೋಡ್ ರಿಮೂವ್ ಮಾಡಿದ್ರೆ ಏನೂ ಬರಲ್ಲ ನೋಡಿ. ಲೋಡ್ ನಾನು ರಿಮೂವ್ ಮಾಡ್ತೇನೆ ನೋಡಿ, ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಲೋಡ್ ರಿಮೂವ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಲೋಡ್ ನಾವು ಬೇಕಾದ್ರೆ ಮಾತ್ರ ನಾವು ಆನ್ ಮಾಡುವಂಥ. ಲೋಡ್ ನನಗೆ ರಿಮೂವ್ ಮಾಡಿದೆ ನೋಡಿ, ಏನೇ ಸಮಸ್ಯೆ ಇಲ್ಲ. ಚಾರ್ಜಿಂಗ್ ಅಂತ ಚಾರ್ಜ್ ಆಗಿದೆ, ಲೋಡ್ ಆನ್ ಗ್ರೀನೇ ಇದೆ. ಬಟ್ ಬ್ಯಾಟ್ರಿ ಯಾವತ್ತು ಫಸ್ಟಿಗೆ ನಾವು ಡಿವೋಟ್ ಮಾಡಲೇಬಾರ್ದು. ಬ್ಯಾಟ್ರಿನ ಕಡೆಗೆ ಮಾಡಿ ಫಸ್ಟಿಗೆ ಸೋಲಾರ್ ಪ್ಯಾನಲ್ ತಗೊಂಡು ಮಾಡಬೇಕು. ಲೋಡ್ ಅಂತ ತೊಂದರೆ ಇಲ್ಲ, ಲೋಡ್ ಹೀಗೆ ಇದೆ ತೊಂದರೆ. ಲೋಡ್ ಶಾರ್ಟ್ ಇದ್ದರೆ ಮಾತ್ರ ಡಿವೋಟ್ ಮಾಡಿದೆ. ಲೋಡ್ ಶಾರ್ಟ್ ಇಲ್ಲ ತೊಂದರೆ ಇಲ್ಲ. ಶಾರ್ಟ್ ಇದ್ದರೆ ಫಸ್ಟಿಗೆ ಲೋಡ್ ಡಿವೋಟ್ ಮಾಡಬೇಕು. ಸೋಲಾರ್ ಪ್ಯಾನಲ್ ಸರ್ವಿಸ್ ಹೋಗೋ ಟೈಮಲ್ಲಿ ನೀವು ಫಸ್ಟ್ ಸೋಲಾರ್ ಪ್ಯಾನಲ್ನೇ ತೆಗಿಬೇಕು. ಆ ನಂತರ ನೀವು ಬ್ಯಾಟ್ರಿನ ರಿಮೂವ್ ಮಾಡಬೇಕು. ಕನೆಕ್ಷನ್ ಮಾಡುವ ಮೊದಲಲ್ಲಿ ಲೋಡ್ ಫಸ್ಟ್ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ನೆಕ್ಸ್ಟ್ 3ನೇ ಸೋಲಾರ್ ಪ್ಯಾನಲ್ ನಿಮ್ಗೆ ಏನು ಸಹ ಕನೆಕ್ಟ್ ಮಾಡಿ ತೋರಿಸಿ ಆನ್ ಆಗುತ್ತೆ ನೋಡ್ಬೋದು. ನೋಡಿ ಮೈನಸನ್ನು ನಾನು ಫಸ್ಟಿಗೆ ಕನೆಕ್ಟ್ ಮಾಡ್ತೇನೆ. ನೋಡಿ ಮೈನಸ್ ವೈರ್ ಇಲ್ಲಿ ಏನು ಸೇಲ್ ಅಂದರೆ ಹಾಗೇ ಕನೆಕ್ಟ್ ಮಾಡೋದು. ಇದು ಕನ್ಫ್ಯೂಷನ್ ಏನಿಲ್ಲ ನೋಡಿ. ಇಲ್ಲಿ ಮೈನಸ್ ಸಿಂಬಲ್ ಫಸ್ಟ್ ಮೈನಸ್ ತಗೊಳ್ಳಿ, ಪ್ಲಸ್ ತಗೊಳ್ಳಿ. ಇಲ್ಲಿಂದ ಹೀಗೆ ಬರಬೇಕು, ಮಾರ್ಕಿಂಗ್ ಹೀಗೆ ಬರಬೇಕು, ಹೀಗೆ ಹೋಗ್ಬೋದು, ಹೀಗೆ ಬರಬೇಕು. ಆಯಿತಾ? ನೋಡಿ ಮೈನಸನ್ನು ಕನೆಕ್ಟ್ ಮಾಡ್ತಾನೆ ಇವಾಗ ನಾನು. ನೋಡಿ ಕನೆಕ್ಟ್ ಮಾಡ್ತಾನೆ. ಮತ್ತು ಸ್ವಿಚ್ ಸಿಸ್ಟಮ್ ಕೊಡುವುದು ವೆರಿ ಸಿಂಪಲ್. ಈ ಪಾಸಿಟಿವ್ಗೆ ನೀವು ಸ್ವಿಚ್ ಹಾಕ್ಕೊಂಡು ನೀವು ವೈರಿಂಗ್ ನೀನು ಏನು ಹೌಸ್ ವೈರಿಂಗ್ ಮಾಡೋ ಎಲೆಕ್ಟ್ರಿಷನಿಗೆ ನಿಮಗೆ ವೈರಿಂಗ್ ಬಗ್ಗೆ ಗೊತ್ತಿರುತ್ತೆ. ಇದಕ್ಕೆ ಸ್ವಿಚ್ಚನ್ನು ಇದಕ್ಕೆ ಇನ್ಬಿಲ್ಟ್ ಮಾಡುವಂಥದ್ದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ನಾನು ಅಂದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ನೋಡಿ ಲೈಟ್ ಆನ್ ಆಯಿತು ನೋಡಿ, ನಿಮಗೆ ಲೋಡಲ್ಲಿ ಆನ್ ಆಯಿತು, ಲೈಟ್ ಆನ್ ಆಗಿದೆ. ನಿಮಗೆ ವೋಲ್ಟೇಜ್ ಮೆಜರ್ಮೆಂಟ್ ಅಂತ ತೋರಿಸ್ತೇನೆ. ನಿಮಗೆ ಮಲ್ಟಿಮೀಟ್ರಲ್ಲಿ ವೋಲ್ಟೇಜ್ ಮೆಜರ್ಮೆಂಟ್ ತೋರಿಸ್ತೇನೆ ನೋಡಿ. ಇದು ಮಲ್ಟಿಮೀಟರ್ ಒಂದು ತಗೊಂಡಿದ್ದೆ ನಾನು ನಿಮಗೆ ವೋಲ್ಟೇಜ್ ಟೆಸ್ಟ್ ಮಾಡಲಿಕ್ಕೆ. ಅದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಇಲ್ಲ ಅಂತ ತಿಳ್ಕೊಳ್ಳಿ ಮಲ್ಟಿಮೀಟರ್ ಟೆಸ್ಟ್ ಮಾಡ್ತೀನಿ. ಮಲ್ಟಿಮೀಟರ್ ನೋಡ್ಬೋದು, ನಾರ್ಮಲ್ ಯಾವುದೇ ಮಲ್ಟಿಮೀಟರ್ ತಗೊಳ್ಳೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಮಲ್ಟಿಮೀಟರ್. DC ಆಮ್ಸ್ ಮತ್ತು AC ಆಮ್ಸ್ ಎಲ್ಲ ಟೆಂಪ್ರೇಚರ್ ಡಿಸೈಡ್ ಮಾಡ್ಬೋದು. ನಾರ್ಮಲ್ ಯಾವುದೇ ಮಲ್ಟಿಮೀಟರ್ ಯೂಸ್ ಮಾಡಿ ನೋಡಿ ಇನ್ಪುಟಲ್ಲಿ ಇರುತ್ತೆ, ರೆಡ್ ಮಾರ್ಕಿಂಗ್ ಇನ್ಪುಟ್ ಇರುತ್ತೆ ನೋಡಿ. ಇದನ್ನು ಪ್ರಾಬನ್ನು ಹಾಗೆ ಫುಲ್ ಟೈಟಾಗಿ ಕ್ಲಿಕ್ ಮಾಡಬೇಕು. ಇದನ್ನು ಕಾಮನ್ ಆಗಿ ಒಂದು ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕನ್ನು ಹೇಗೆ ಕನೆಕ್ಟ್ ಮಾಡಬೇಕು.
ಡಿಸ್ಪ್ಲೇ ನೋಡ್ಬೋದು ನಾವು ವೋಲ್ಟೇಜ್ ಡಿ ಸಿ ವೋಲ್ಟೇಜ್ ನೋಡಿ, ಸ್ಟ್ರೈಟ್ ಇದೆ ಡಿ ಸಿ ವೋಲ್ಟೇಜ್. ಕೆಲವು ಬಾರಿ ಬೇರೆ ಥರ ತುಂಬ ಥರ ಮಲ್ಟಿಮೀಟರ್ ಬರುತ್ತೆ, ಅದರ ಮೆಜರ್ಮೆಂಟನ್ನು ನೀವು ನೋಡ್ಕೊಂಡು ಫಿಟ್ ಮಾಡ್ಕೊಳ್ಬೋದು. ಸ್ಟ್ರೈಟಾಗಿ ಜಸ್ಟ್ ದೂರ ಹೀಗೆ ಮಾಡಬೇಕು, ಇದು ಲೈಟಾಗಿ ಮಾಡ್ಬೋದು, ಫಾಸ್ಟಾಗಿ ಮಾಡ್ಬೋದು. ಈಗ ಡಿ ಸಿ ವೋಲ್ಟೇಜ್ ಬಂತು ನೋಡಿ, ಡಿ ಸಿ ಅಂತ ನೋಡ್ಬೋದು. ಲೈಟ್ ಸಹ ಇದೆ ಆಪ್ಷನ್ ನೋಡಿ, ಲೈಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಡಿ ಸಿ ಅಂತೇಳಿ. ವೋಲ್ಟೇಜ್ ನೋಡ್ಬೋದು. ಹಿಂಗೆ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಚಾರ್ಜ್ ಆಗ್ತಾ ಇದೆ ಇಲ್ವ ಅಂತ ಚೆಕ್ ಮಾಡೋ ಸಿಂಪಲ್ ಮೆಥಡಾಲಜಿ ಅಂತ ನೋಡ್ಬೋದು. ಈಗ ಮೈನಸ್ ಪ್ಲಸ್ ನೋಡಿ ಸೋಲಾರ್ ಪ್ಯಾನಲ್ ನೀವು ಇಟ್ಟಾಗ ನೋಡ್ಬೋದು. ನಿಮಗೆ ಮಲ್ಟಿಮೀಟರ್ ತೋರಿಸ್ತೇನೆ ಪ್ರಾಬಲ್ಲಿ ನೋಡ್ಬೋದು ನಿಮಗೆ. ಇದು ನೋಡಿ ಸೋಲಾರ್ ಪ್ಯಾನಲಲ್ಲಿ ನಮಗೆ 18.59 ವೋಲ್ಟೇಜ್, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಅಷ್ಟು ವೋಲ್ಟೇಜ್ ಬರ್ತಾ ಇದೆ. 5.8 5.9 ಬರುತ್ತೆ. ಸೊ ನಿಮಗೆ ಬ್ಯಾಟ್ರಿಗೆ ಇದು ಇಟ್ಟಾಗ ನೋಡ್ಬೋದು ನಿಮಗೆ 12.45 ಹಿಂಗೆ ಬರ್ತಾ ಇದೆ. ಲೋಡಿಗೆ ಸಹ ನಿಮಗೆ 12 ವೋಲ್ಟ್ ಬರುತ್ತೆ ನೋಡ್ಬೋದು, 12.4 ವೋಲ್ಟ್ ಬರ್ತಾ ಇದೆ. ನಿಮಗೆ ಅದು ಚಾರ್ಜ್ ಈಗ ಆಗ್ತಾಯಿದೆ, ಬಟ್ ಟೆಕ್ನಿಕಲಿ ತಿಳಿಯೋದು ಹೇಗೆ ಅಂತ ಹೇಳಿದ್ರೆ ನೋಡ್ಬೋದು. ನೋಡಿ ನಾನೀಗ ಇದನ್ನು ಡಿಗೌಟ್ ಮಾಡ್ತೇನೆ ನೋಡ್ಬೋದು. ಇನ್ನು ಪ್ಲಸ್ ಸೋಲಾರ್ ಪ್ಯಾನಲ್ ಪ್ಲಸ್ ನಾನು ತೆಗೆದಿದ್ದೇನೆ, ಬ್ಯಾಟ್ರಿ ಕನೆಕ್ಟ್ ಇದೆ, ಬ್ಯಾಟ್ರಿ ವೋಲ್ಟೇಜ್ ಲೋಡ್ ಕೊಟ್ಟಿದ್ದೇನೆ, ಬ್ಯಾಟ್ರಿ ವೋಲ್ಟೇಜ್ ಡಿಕ್ರೀಸ್ ಆಗುತ್ತೆ ನೋಡ್ಬೋದು. ನೋಡುವ 12.39 ಬಂದಿದೆ. ಆಗ 4.2 ಏನೋ 39 ಬಂತು ಅಂದರೆ ಬ್ಯಾಟ್ರಿ ವೋಲ್ಟೇಜ್ ಏನು ಕಡಿಮೆ ಆಗ್ತಿದೆ, ಯಾಕಂದರೆ ಲೋಡ್ ಲೈಟ್ ಆನ್ ಇದೆ ನೋಡ್ಬೋದು. ನಾವು ಸೋಲಾರ್ ಪ್ಯಾನ್ ಕೊಟ್ಟ ತಕ್ಷಣ ಏನಾಗುತ್ತೆ, ಸ್ವಲ್ಪ ನಿಮಗೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ತುಂಬಾ ಬರುತ್ತೆ. ಆವಾಗ ಅದು ನಿಮಗೆ ಏನು ಚಾರ್ಜ್ ಆಗ್ತಾ ಇದೆ ಅಂತ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಬೋದು. ಪ್ಲಸ್ ನೋಡ್ಬೋದು, ಮೈನಸ್ಸಿಗೆ ಪ್ಲಸ್ಸಿಗೆ ನಾನು ಡಿಗೇಟ್ ಮಾಡಿದೆ ನೋಡಿ. ಬ್ಯಾಟ್ರಿ ವೋಲ್ಟೇಜ್ ನೋಡಿ, ಇದು ಬ್ಯಾಟ್ರಿ ಕನೆಕ್ಷನ್ ಮೊದಲಾಗಿ 12.39 ನೋಡ್ಬೋದು ವೋಲ್ಟೇಜ್ ಇದೆ. ನಾನು ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ತೇನೆ, ಅದು ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ, ತುಂಬ ಏನು ಹೆಚ್ಚು ಬರುತ್ತೆ. ಆವಾಗ ನಿಮಗೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಬೋದು. ನೋಡಿ ಪ್ಲಸ್ಸನ್ನು ಕನೆಕ್ಟ್ ಮಾಡ್ತೇನೆ ನೋಡಿ, ಸೋಲಾರ್ ಚಾರ್ಜಿಂಗ್ ಬ್ಲಿಂಕ್ ಆಗ್ತಾಯಿದೆ. ಇವಾಗ ನಾನು ಪ್ರಾಬ್ಲಮ್ನ ಇಡ್ತೇನೆ ನಿಮಗೆ. ವೋಲ್ಟೇಜ್ 12.39 ಜಾಸ್ತಿ ಬರುತ್ತೆ, 12.39ಗಿಂತ ತುಂಬಾ ಬರುತ್ತೆ ನೋಡ್ಬೋದು. ನೋಡಿ 12.41 40 42 ಹೀಗೆ ಬಂತು ನೋಡ್ಬೋದು, ಇನ್ಕ್ರೀಸ್ ಆಗ್ತಾಯಿದೆ ನೋಡ್ಬೋದು. 41 ಹೀಗಿದೆ. ನಾನು ಲೋಡನ್ನು ಈಗ ಡಿಸ್ಕನೆಕ್ಟ್ ಮಾಡ್ತೇನೆ, ವೋಲ್ಟೇಜ್ ಮತ್ತು ತುಂಬ ಬರುತ್ತೆ ನೋಡ್ಬೋದು. ಲೋಡ್ ಡಿಸ್ಕನೆಕ್ಟ್ ಮಾಡಿದಾಗ ಲೈಟ್ ಆಫ್ ಆಗಿದೆ, ಡಿಸ್ಕನೆಕ್ಟ್ ಆಗಿದೆ. ಈಗ ನೋಡಿ ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡ್ತೇನೆ, ಮತ್ತು ಬರುತ್ತೆ ನೋಡ್ಬೋದು. 12.56 ಬಂತು ನೋಡ್ಬೋದು. ಇದು ಚಾರ್ಜ್ ಆಗ್ತಾಯಿದೆ ಅಂತ ಅರ್ಥ. ಇದು ಲೋಡ್ ಕೊಟ್ಟಾಗ ಸ್ವಲ್ಪ ಡಿಕ್ರೀಸ್ ಆಗುತ್ತೆ, ಯಾಕಂತ ಹೇಳಿದ್ರೆ ಉರಿಯುವಾಗ ಸ್ವಲ್ಪ ಡಿಕ್ರೀಸ್ ಆಗೇ ಆಗುತ್ತೆ. ಲೋಡನ್ನು ಕನೆಕ್ಟ್ ಮಾಡ್ತೇನೆ ನೋಡ್ಬೋದು. ಲೋಡ್ ಕನೆಕ್ಟ್ ಮಾಡೋದು ನಿಮಗೆ 12.39 ಇತ್ತು, ಇವಾಗ ನಿಮಗೆ 12.41 ಇದೆ ನೋಡ್ಬೋದು. ಇಲ್ಲಿ ಜಾಸ್ತಿ ವೋಲ್ಟೇಜ್ 18 ಸಮಥಿಂಗ್ ಇರುತ್ತೆ, 18.47 ಹೀಗೆ ಬರುತ್ತೆ. ಚಾರ್ಜಿಂಗ್ ಆಗ್ತಾ ಇರುತ್ತೆ ನಿಮಗೆ. ಇಲ್ಲಿ ವೋಲ್ಟೇಜ್ ಮೆಜರ್ಮೆಂಟ್ ಚಾರ್ಜಿಂಗ್ ಕಂಟ್ರೋಲ್ ಸರಿ ಇದೆ ನೋಡಿ. ಇದರ ಪ್ಲಸ್ ಇದ್ರೆ ಮೈನಸ್ ಕನೆಕ್ಟ್ ಮಾಡಿಸೋ ವೋಲ್ಟೇಜ್ ಬರುತ್ತೆ ನೋಡ್ಬೋದು. ಹಾಗೆಯೇ ಇದರ ಈ ಒಂದು ಪ್ಲಸ್ ಮತ್ತು ಈ ಮೈನಸ್ ಕನೆಕ್ಟ್ ಮಾಡಿದ್ರು ವೋಲ್ಟೇಜ್ ಬರುತ್ತೆ. ಅಂದರೆ ಹೇಳಿದ್ರೆ ಸೋಲಾರ್ ಪ್ಯಾನಲ್ ಪ್ಲಸ್ಸಿಗಿಟ್ಟು ಬ್ಯಾಟ್ರಿಯ ಮೈನಸ್ಸಿಗಿಟ್ಟು ಸಹ ಒಂದು ವೋಲ್ಟೇಜ್ ಬರುತ್ತೆ, ಸೇಮ್ ವೋಲ್ಟೇಜೇ ಬರಬೇಕು ನೋಡಿ. 12.4 ಸೇಮ್ ವೋಲ್ಟೇಜ್ ಬರಬೇಕು. ಹಾಗೆಯೇ ಸೋಲಾರ್ ಪ್ಯಾನಲ್ ಮೈನಸ್ಸಿಗೆ ಕನೆಕ್ಟ್ ಮಾಡಿ ಬ್ಯಾಟ್ರಿಯ ಪ್ಲಸ್ಸಿಗಿಟ್ಟು ಸಹ ಅದು ವೋಲ್ಟೇಜ್ ಜಾಸ್ತಿ ಬರುತ್ತೆ, ಯಾಕಂದರೆ ಅಲ್ಲಿ 12.40 ಬರುತ್ತೆ ನೋಡ್ಬೋದು ವೋಲ್ಟೇಜ್, ಆ ಥರ ಬರಬೇಕು. ನೆಕ್ಸ್ಟ್ ನಿಮಗೆ ನೋಡ್ಬೋದು ಇಲ್ಲಿ ಲೋಡಿನ ಮೈನಸ್ ಮತ್ತು ಲೋಡಿನ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ರೆ 12.40 ಸೇಮ್ ವೋಲ್ಟೇಜ್ ಬರುತ್ತೆ. ಲೋಡಿನ ಮೈನಸ್ ಮತ್ತು ಬ್ಯಾಟ್ರಿಯ ಪ್ಲಸ್ಸಿಗೆ ಕನೆಕ್ಟ್ ಮಾಡಿ ಸಹ ನಿಮ್ಗೆ ಏನು ಬರುತ್ತೆ, ಸೇಮ್ 12.32940 1 ವೋಲ್ಟ್ ಹೆಚ್ಚು ಬರುತ್ತೆ. ಈ ಥರ ಒಂದು ಚಾರ್ಜಿಂಗನ್ನು ಆಗ್ತಾ ಇದನ್ನು ಚೆಕ್ ಮಾಡುವಂಥ ಎಕ್ಸಾಕ್ಟ್ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಆಗಿದೆ. ಇದಿಷ್ಟು ಸೋಲಾರ್ ಚಾರ್ಜಿಂಗ್ ಅಂತ ಬಗ್ಗೆ. ನಾವು ಈ ರಿಜಿಸ್ಟ್ಮೆಂಟ್ ತಗೊಂಡಿದ್ದೆ ಯಾಕಂದರೆ ಕಂಪನಿ ಪ್ರಮೋಟ್ ಮಾಡಲಿಕ್ಕಲ್ಲ, ಇದು ಅಂಡರ್ಸ್ಟ್ಯಾಂಡ್ ಮಾಡೋದು ಈಸಿ ಅಂತ ಪರ್ಪಸ್ಸಿಗೆ. ಯಾವುದೇ ನಾವು ಕಂಪನಿ ಪ್ರಮೋಟ್ ಮಾಡ್ತೇವೆ, ಕಂಪನಿಗಳು ನಮ್ಮಲ್ಲಿ ತುಂಬಾ ಇದೆ, ಮೈಕ್ರೋಟೆಕ್ ಇದೆ, ಹಾಗೆ ಲುಮಿನಾಸ್ ಇದೆ, ಲೈಫ್ ಫಾಸ್ಟ್ ಇದೆ, ಎಲ್ಲವೂ ಇದೆ, ಎಕ್ಸೈಡ್ ಸಹ ಇದೆ. ನಾವಿಲ್ಲಿ ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಪರ್ಪಸ್ಸಿಗೆ ಈ ಒಂದು ಕಂಪನಿ ನಾವು ಪ್ರಿಫರ್ ಮಾಡಿರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಬಗ್ಗೆ ಮಾಹಿತಿಯಾಗಿದೆ. ಇದಿಷ್ಟು ಮಾಹಿತಿಯನ್ನು ನೀಡಿದ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ ಸರ್ ಇವರಿಗೆ ಧನ್ಯವಾದಗಳು ಸರ್. ಈ ವಿಡಿಯೋದಲ್ಲಿ ತೋರಿಸಿರುವ ಇಷ್ಟು ಅಂಶಗಳನ್ನು ನೀವು ಫಿಟ್ಟಿಂಗ್ಸ್ ಮಾಡುವಾಗ ಅಳವಡಿಸಿಕೊಳ್ಳಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.